ಪ್ಯಾರೆ ಭಾಯಿಯೋ और बहनों, ನನ್ನ ಆತ್ಮೀಯರಿಗೆ ಶುಭ ಸಂಜೆ. ಭಾರತದ ಪರ್ವಪಥದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ, ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ 1960 ಆಗಸ್ಟ್ 27ರಂದು ತಾಯಿ ಲೀಲಾವತಿ ಹಾಗೂ ತಂದೆ ವಸಂತಲಾಲ್ಜಿಯವರ ಮೊದಲನೇ ಮಗನಾಗಿ ಜನಿಸಿದ ರಾಠೋಡ್ ಪರಿವಾರದ ಆಪ್ತ ರಕ್ಷಕನ ಬಗ್ಗೆ ಕೆಲ ನೆನಪುಗಳು. ಇಂಥ ಸುಂದರ ಸಂಜೆಯಲ್ಲಿ, ಸಂತೋಷದ ಸಮಯದಲ್ಲಿ ದುಃಖದ ವಿಷಯವನ್ನು ನೆನಪಿಸುವುದು ಒಳಿತಲ್ಲ, ಗೊತ್ತು. ಆದರೆ ಈ ವ್ಯಕ್ತಿ ಈ ಶಕ್ತಿಯ ಬಗ್ಗೆ ಮಾತನಾಡುವುದಷ್ಟೇ ಅಲ್ಲ, ಇವತ್ತಿನ ಈ ಸಂಗೀತ ಸಂಜೆಯನ್ನು ಕೂಡ ಆ ವ್ಯಕ್ತಿಗೆ ಅರ್ಪಣೆ ಮಾಡುತ್ತಿದ್ದೇವೆ. ಎಸ್ ಮೈ ಫ್ರೆಂಡ್ಸ್, whole of the today's evening program ಸಂಗೀತ ಸಂಧ್ಯಾ is dedicated to one and only one person. ಇವನು ವ್ಯಕ್ತಿಯೇ, ಶಕ್ತಿಯೇ, ಇವನು ಬಂಧುವೇ, ಎಲ್ಲರಿಗೂ ಅಣ್ಣನೇ, ತಂದೆಯ ಪ್ರತಿರೂಪವೇ, ಆತ್ಮೀಯ ಗೆಳೆಯನೇ, ಹಿತಚಿಂತಕನೇ, ಆಪ್ತ ರಕ್ಷಕನೇ, ಆಪ್ತ ಮಿತ್ರನೇ. ಎಸ್, ಆಲ್ ಇನ್ ಒನ್ ಕಂಡ್ರೆ ಅವರೇ ನಮ್ಮ ದೊಡ್ಡಣ್ಣ, ಅವರ್ ಬಿಗ್ ಬ್ರದರ್, ಫಾದರ್ ಫಿಗರ್, ಎಲ್ಲರ ಪ್ರೀತಿಯ ಬಚ್ಚು, ಲೇಟ್ ರಾಜೇಂದ್ರ ಓಸ್ವಾಲ್. ಬಿ ಫಾರ್ಮಾ ನಂತರ ಎಂ ಫಾರ್ಮಾ ಮಾಡಿ ಜನ್ಮಭೂಮಿಯನ್ನೇ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಮಹಾವೀರ್ ಮೆಡಿಕಲ್ಸನ್ನು ನಡೆಸುತ್ತಿದ್ದರು. ಕಾಯಕವೇ ಕೈಲಾಸವೆಂದು ಜೀವನ ಮಾಡಿದಂಥ ವ್ಯಕ್ತಿಯವರು. ತಂಗಿಯರಾದ ಅಂಜನಾ ಹಾಗೂ ಚಂದ್ರ ಹಾಗೂ ತಮ್ಮಂದಿರಾದ ಸಂಜಯ್ ಹಾಗೂ ಡಾಕ್ಟರ್ ಕಿರಣರಿಗೆ ರಕ್ಷಾ ಕವಚವಾಗಿದ್ದರು, ಹಿತಚಿಂತಕರಾಗಿದ್ದರು ಹಾಗೂ ಆಪ್ತ ರಕ್ಷಕರಾಗಿದ್ದರು. ನಂತರ 1986ರಲ್ಲಿ ಏಪ್ರಿಲ್ 21ರಂದು ಗೋಕಾಕ್ ಪ್ರತಿಷ್ಠಿತ ಮನೆತನದ ಛಗನ್ಲಾಲ್ಜಿ ಶಹಾ ಅವರ ಹಿರಿಯ ಮಗಳನ್ನು ವರಿಸಿದ ಇವರಿಗೆ 2 ಮುತ್ತಿನಂಥ ಹೆಣ್ಣು ಮಕ್ಕಳು. ಪ್ರೀತಿ ಡೆಂಟಿಸ್ಟ್ ಹಾಗೂ ಕೀರ್ತಿ ಇಂಜಿನಿಯರ್ ಆಗಿ ಪುನಾದಲ್ಲಿ ಮದುವೆ ಮಾಡಿಕೊಂಡು ಸುಖವಾದ ಸಂಸಾರ ಮಾಡುತ್ತಿದ್ದಾರೆ. ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು ಎಂಬ ಲಾಲಸೆಯಲ್ಲಿ ಜೀವನ ಮಾಡುತ್ತಿರುವ ಈಗಿನ ಕಲಿಯುಗದಲ್ಲಿ ಈ ನಮ್ಮ ದೊಡ್ಡಣ್ಣ ಸ್ಟುಡ್ ಡಿಫ್ರೆಂಟ್ಲಿ ಆಲ್ ಟುಗೆದರ್. ಎಸ್ ಗೆಳೆಯರೇ, ತಾನು, ತನ್ನ ತಂಗಿಯ ಮಕ್ಕಳು, ತಂಗಿಯಂದಿರು ಕಾರ್ತಿಕ್, ಪುಷ್ಪಕ್, ವೈಶಾಲಿ ಹಾಗೂ ತಮ್ಮಂದಿರ ಮಕ್ಕಳಾದ ನಿಖಿಲ್, ದೀಕ್ಷಿತಾ, ಆಯುಷ್, ಸಾಹಿಲ್, ಸಿಮ್ರನ್, ಸಲೋನಿ ಅವರ ವಿದ್ಯಾಭ್ಯಾಸದ ಬಗ್ಗೆ, ಮದುವೆಯ ಬಗ್ಗೆ ತುಂಬಾ ಕನಸುಗಳನ್ನು ಕಂಡಿದ್ದ. ಪ್ರತಿಯೊಂದು ವಿಚಾರಗಳನ್ನು ಮನಸ್ಸಾರೆ ನನ್ನ ಜೊತೆಗೆ ಚರ್ಚೆ ಮಾಡುತ್ತಿದ್ದ. ತನ್ನ ಪರಿವಾರದ ಸದಸ್ಯರ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಮಾಡುತ್ತಾ ಕೆಲವು ಗೆಳೆಯರ ಜೊತೆಗೆ ಬೆರೆಯುತ್ತಿದ್ದ. ಅದರಲ್ಲಿ ಬಾಬು ಬಿರಾದಾರ್, ವಿಕ್ರಮ್ ಹಾಗೂ ಅಜಿತ್ ಓಸ್ವಾಲ್ ಪ್ರಮುಖರು. ಕಾಯಕವೇ ಕೈಲಾಸವೆಂದು ತಿಳಿದು ಜೀವನ ಸಾಗುತ್ತಿದ್ದ ಈ ಕರ್ಮಯೋಗಿಗೆ, ಬಡವರ ಬಗ್ಗೆ ಕರುಣೆ ಹೊಂದಿದ್ದ ಈ ದೇವತಾ ಮನುಷ್ಯನಿಗೆ ಈ ಭೂಲೋಕದಿಂದ ಕರೆದುಕೊಂಡು ಹೋಗಲು ದೈತ್ಯ ರೋಗ ಕೋವಿಡ್ ಬರಬೇಕಾಯಿತು. ಎಲ್ಲರನ್ನೂ ಅರ್ಧದಲ್ಲಿಯೇ ಬಿಟ್ಟು ಹೋದದ್ದು ನಮಗೆಲ್ಲರಿಗೂ ತುಂಬಲಾರದ ನಷ್ಟ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ, ಗೊಂಬೆಯ ಮುರಿದ, ಮಣ್ಣಾಗಿಸಿದ, ಕಂಬನಿಧಾರೆ ಹರಿಸಲು ನಮ್ಮ ಜೀವ ಉಳಿಸಿದ. 2020 ಜುಲೈ 29ರಂದು ಇಹಲೋಕಕ್ಕೆ ಪ್ರಯಾಣ ಬೆಳೆಸಿದ ಈ ನಮ್ಮ ದೇವತಾ ಮನುಷ್ಯ, ನಮ್ಮ ದೊಡ್ಡಣ್ಣನಿಗೆ ಈ ಸಂಗೀತ ಸಂಜೆ ಸಮರ್ಪಣೆ. ಧ್ರುವತಾರೆಯಾಗಿ ಆಕಾಶದಿಂದ ಆಶೀರ್ವಾದ ಮಾಡುವಣ್ಣನೇ, ನಮ್ಮೆಲ್ಲರ ಹೃದಯದಲ್ಲಿ, ಪ್ರತಿಯೊಂದು ಗೆಳೆಯರ ಹೃದಯದಲ್ಲಿ, ಸಂಬಂಧಿಕರ ಹೃದಯದಲ್ಲಿ ನೀನೆಂದು ಚಿರಸ್ಥಾಯಿ. ನಿನ್ನ ನೆನಪಿನಲ್ಲಿ ಜೀವನ ಕಳೆವೆವು. ನಮೋ ನಮಃ.